ಬೆಂಗಳೂರು ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ರೋಚಕ ಟ್ವಿಸ್ಟ್ ಒಂದು ಇಲ್ಲಿ ಸಿಗ್ತಾ ಇದೆ. ಏನು ಅಂತ ಹೇಳಿದ್ರೆ ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಇಲ್ಲಿ ಅಂತ ಹೇಳಿ. ಪ್ಲಾನ್ ಅಂದರೆ ನಿಮಗೆ ಯಾವ ದಿನ ಲೂಟಿ ಮಾಡಬೇಕು, ಎಷ್ಟು ಗಂಟೆಗೆ ಲೂಟಿ ಮಾಡಬೇಕು, ಯಾವ ದಿನ ಜನನಿಬಿಡವಾಗಿರಲ್ಲ ರೋಡ್, ಯಾವ ದಿನ ಆ ಭಾಗದ ಮುಸ್ಲಿಂ ಸಮುದಾಯದವರು ನಮಾಜ್ಗೆ ಅಂತ ಹೋಗಿರ್ತಾರೆ. ಯೂಶುವಲ್ ಆಗಿ ಆ ರೋಡ್ ಬಹಳ ಜನ ಇರ್ತಕ್ಕಂಥ ರೋಡ್. ಆದರೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬಂದಾಗ, ಅದು ಕೂಡ ಶುಕ್ರವಾರ ಬಂದಾಗ ಅಲ್ಲಿ ಜನ ಇರಲ್ಲ. ಆ ಟೈಮಲ್ಲಿ ನಾವು ಪ್ಲಾನ್ ಮಾಡಬಹುದು. ಈ ಥರ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ಎಸ್ಕೇಪ್ ಆಗಲಿಕ್ಕೆ ಅವರು ಒಂದಷ್ಟು ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ರು. ಪ್ಲಾನ್ ಹೇಗೆ ಅಂತ ಹೇಳಿದ್ರೆ, ದರೋಡೆಗೆ 2 ಕಾರ್ ಮಾತ್ರ ಅಲ್ಲ, ಒಂದು ಬೈಕನ್ನು ಕೂಡ ಬಳಸ್ಕೊಂಡಿದ್ರು ಅಂತ. ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ತಪ್ಪಿಸಿಕೊಳ್ಳೋ ಸಲುವಾಗಿ ಅಲ್ಲೆಲ್ಲ ಆಯಾ ರೀತಿಯ ಪ್ಲಾನ್ ಮಾಡಿಕೊಳ್ಳೋಣ ಅಂತ ಕೂಡ ಒಂದು ರೆಡಿಯಾಗಿದ್ದರು ಅವರು. ದರೋಡೆಕೋರರಿಗೆ ಬೈಕ್ ಚಾಲಕರು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ದರೋಡೆ ಆದಮೇಲೆ ಕಾರುಗಳನ್ನು ಎಸ್ಕೇಪ್ ಆಗೋದಕ್ಕೆ ಬೈಕ್ ಸವಾರರು ಕೂಡ ನೆರವಾಗಿದ್ದಾರೆ ಇವ್ರಿಗೆ. ಬೈಕ್ನಲ್ಲಿ ಬಂದವರು ಸ್ಥಳೀಯರು ಅಂಥೇಳಿ ಜನಗಳ ಅನುಮಾನ ಇದೆ ಆ ಭಾಗದಲ್ಲಿ. ಈ ನಿಟ್ಟಿನಲ್ಲಿ ಬೈಕ್ ಜಾಡು ಹಿಡ್ಕೊಂಡು ಇದೀಗ ಪೊಲೀಸರು ಹೊರಟಿದ್ದಾರೆ. ಇಲ್ಲಿವರೆಗೂ ಈ ಮಂಗಳೂರು ರಾಬರಿ ಡಕಾಯಿತರು ಯಾರಿದ್ರೋ ಇವ್ರು ಯಾರಂದರೆ ಯಾರು ಕೂಡ ಇಲ್ಲಿವರೆಗೂ ಸಿಕ್ಕಿಲ್ಲ. ಸ್ಥಳೀಯರು ಇವರಿಗೆ ನೆರವು ಕೊಟ್ಟಿದ್ದಾರೆ, ಬೈಕ್ ಸವಾರರು ಕೆಲವರು ನೆರವು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರ್ನ ನಂಬರ್ ಪ್ಲೇಟನ್ನು ಕೂಡ ಇವರು ಚೇಂಜ್ ಮಾಡಿಕೊಂಡಿದ್ದರು. 2 ಕಾರು ಮತ್ತು ಕೆಲ ಬೈಕ್ ಸವಾರರ ಸಹಾಯ ಕೂಡ ಈ ದರೋಡೆಗೆ ಇದೆ ಅಂತೇಳಿ ಒಂದು ಮಾಹಿತಿ ಇದೀಗ ಸಿಗ್ತಾ ಇದೆ.